Watch full episodes on Jio Hotstar. ಪತ್ಲು ಈ ಎಲ್ಲ ಗಡ್ಲಿಗೂ ನೀರು ಬಿತ್ಕೊಡೋ ನಡಿ. ಈಗ ಗರ್ಮ ಗರಂ ಸಮೋಸ ಮಾಡೋ ಬೇಗ ಪ್ಲೀಸ್. ಅಯ್ಯಮ್ಮ ಸಮೋಸ ಆಮೇಲೆ ತಿನ್ನೋಣಂತೆ. ಮೊದ್ಲು ಅಲ್ಲಿ ನೋಡಿ ನೀವಾಗ ಅವರು ಲಾಮ ತಗೊಂಡು ಓಡಾಕ್ತಾ ಇದಾರೆ. ನಾವ್ ಹೇಗೀಗ ಮುಂದೆ ಹೋಗೋದು ಯೋಚನೆ ಮಾಡಿ. ಈಗ ನಾವು ಮುಂದೆನೂ ಹೋಗೋಕ್ಕಾಗಲ್ಲ, ಹಿಂದೆನೂ ಹೋಗೋಕ್ಕಾಗಲ್ಲ. ಇಲ್ಲಿ ಕುಡಿಯೋಕ್ಕಂತೂ ನೀರಿದೆ, ಆದ್ರೆ ತಿನ್ನಕ್ಕೇನೂ ಇಲ್ಲ. ಪತ್ಲು ನಾನು ಕುಡಿಯಕ್ ನೀರ್ ಇಲ್ದಿದ್ರು ಪರವಾಗಿಲ್ಲ, ಆದ್ರೆ ನನಗೆ ಸಮೋಸ ಇಲ್ಲ ಇರಕ್ ಆಗೋದಿಲ್ಲ. ಅಯ್ಯೋ ಮೋಟು ಪತ್ಲು, ನನ್ನ ಜೀವತ್ಗಳಿರ ಏನಯ್ಯ ಮೋಟು ಅಳೋದನ್ನ ನಿಲ್ಲಿಸ್ಬಿಡಯ್ಯ ನೀನು. ನಾನೀಗ ನಮ್ ಫ್ಲೈಯಿಂಗ್ ಕಾರ್ನ ಈ ರಿಮೋಟ್ ಇಂದ ಇಲ್ಲಿ ಕರ್ಸ್ಕೊಡ್ತೀನಿ, ನೋಡ್ತಾ ಇರ್ರಯ್ಯ. ನಾವೆಲ್ಲೂ ಕಾರಲ್ಲಿ ಕೂತ್ಕೊಂಡು ಹಾರ್ಕೊಂಬಿಟ್ಟು ಈ ಜಾಗದಿಂದ ರೈಟ್ ಹೇಳೋಣ ಕಡೆಯ. ಮೋಟು ಪತ್ಲು, ನನ್ ಗೆಳೆಯರ ಗಸಿಡ ಚಿಂಗಮ್ ಸರ್ ಈ ವಿಷಯ ಹೇಳಿದ ತಕ್ಷಣ ಖುಷಿಯಾಗಿರೋದು ಬಿಟ್ಬಿಟ್ಟು ಯಾಕ್ರೆ ಎಲ್ಲರೂ ಹಿಂಗ್ ಗುರ್ರಾಯಿಸ್ತಾ ಇದ್ದೀರ? ಅಯ್ಯೋ ಬೇಡ ಕಣ್ರಯ್ಯ, ಏನ್ರಯ್ಯ ನೀವು ಯಾವಾಗಲೂ ಹೊಡಿತಾ ಇರ್ತೀರ? ಅಯ್ಯೋ ಯಪ್ಪ ಬೇಡ ಪತ್ಲು, ಬೇಡ ಕಡೆ ಸರ್ ಚಿಂಗಮ್ ಸರ್. ವಲ್ಲ ಏನ್ ನೋಡ್ತಾ ಇದ್ದೀನಿ? ಹೋಯ್ ವಾ ವಾ ವಾ, ಇವ್ರುಗಳ ಹತ್ರ ಹಾರೋ ಕಾರ್ ಕೂಡ ಇದೆ. ಹೋಯ್, ನಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಗುಲ್ಲೆ ಬಕ್ಕವಾಲಿ, ನಾವ್ ಇವ್ರನ್ನ ಆಯ್ಕೆ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ. ನೀವಲ್ಲ, ಅವ್ರನ್ನ ನಾನ್ ಆಯ್ಕೆ ಮಾಡಿರೋದು. ನೀನ್ ಯಾವಾಗ್ಲೂ ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇರ್ತೀಯ. ನೀ ಉಲ್ಟಾ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಕಣ. ಓ ಸಾರಿ ಸಾರಿ ಪತ್ಲು, ಈಗ ಟರ್ನ್ ಮಾಡ್ಕೊಂಡ್ಬಿಡ್ತೀನಿ ಇರು. ಓ ಇಲ್ಲ, ಈಗ ತೊಂದ್ರೆನಾ? ಓಡಿ ಓಡಿ. ಒಂದೊಂದ್ಸರಿ ಈ ತರ ಅನ್ಸುತ್ತೆ, ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಇದೆಲ್ಲ ಅನ್ಸುತ್ತೆ. ಇವತ್ತು ರಾತ್ರಿ ನಾವೆಲ್ಲರೂ ಇಲ್ಲೇ ಇಳ್ಕೊಂಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಬಿಡೋಣ. ಸರ್ ನಾಷ್ಟಾ ಏನಪ್ಪ, ಇಲ್ಲೇನಾದ್ರೂ ಬಿಸಿ ಬಿಸಿ ಸಮೋಸ ಸಿಗುತ್ತಾ? ಸರ್ ಸಮೋಸೆ ಅಂತೂ ಇಲ್ಲ, ಆದ್ರೆ ನಾವು ಖಂಡಿತ ಮಾಡ್ಕೊಡ್ತೀವಿ. ಅಯ್ಯಮ್ಮ ಈ ಸಮೋಸಿ ಅಂದ್ರೆ ಏನು? ಓಹೋ, ಇಲ್ಲಿ ಸಮೋಸ ಅಂದ್ರೆ ಅರ್ಥ ಸಮೋಸಿ ಅಂತ. ನಿಧಾನಕ್ಕೆ ಹುಕುಂ ಸಿಂಗ್, ಅದರಲ್ಲಿ ಮದ್ದಿದೆ. ಯಾಕಂದ್ರೆ ಸಿಟಿ ಆಫ್ ಗೋಲ್ಡ್ ನಲ್ಲಿ ಯಾವ್ದಾದ್ರು ಗೋಡೆ ಅಥವಾ ತಿಜೋರಿ ಹೊಡೆಯೋದಕ್ಕೆ ತಂದಿದ್ದೀನಿ, ಅದನ್ನ ಸ್ವಲ್ಪ ಹುಷಾರಾಗಿ. ಮೋಟು ಪತ್ಲು ಅಂತೂ ಇಲ್ಲಿವರೆಗೂ ಬಂದಿದ್ದಾರೆ. ನನಗೆ ಪೂರ್ತಿ ವಿಶ್ವಾಸ ಇದೆ ಅವರು ನಮ್ಮನ್ನ ಸಿಟಿ ಆಫ್ ಗೋಲ್ಡ್ ವರ್ಗೂ ಕರ್ಕೊಂಡು ಹೋಗ್ತಾರೆ ಅಂತ. ಅವ್ರು ನಮ್ಮನ್ನ ಅಲ್ಲಿ ತನಕ ಕರ್ಕೊಂಡು ಹೋಗ್ತಾರೋ ಇಲ್ವೋ, ಆದ್ರೆ ನಾವಂತೂ ಅಲ್ಲಿ ಖಂಡಿತ ಹೋಗೋಣ. ಸಿಟಿ ಆಫ್ ಗೋಲ್ಡ್ ನ ಕಾಯೋರು ಮೋಟು ಪತ್ಲು ಹಿಂದೆ ಬಿದ್ದಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ ನಾವ್ ಇಲ್ಲಿವರೆಗೂ ಬಂದಿದೀವಿ ಅಂತ. ಒಂದ್ಸಲ ಆ ಕಿರೀಟ ಖಡ್ಗ ನಮಗ್ ಸಿಕ್ಬಿಡ್ತು ಅಂದ್ರೆ ಪೂರ್ತಿ ಊರು ನಮ್ದಾಗೋಗುತ್ತೆ. ಅದು ಹೇಗೆ? ಅದು ಪುಸ್ತಕದಲ್ಲಿ ಬರೆದಿದ್ದಾರೆ. ಯಾರು ಆ ಕಿರೀಟನ ಹಾಕೊಂಡು ಖಡ್ಗನ ಕೈಲಿಡ್ಕೋತಾರೋ ಅವ್ರನ್ನ ಸಿಟಿ ಆಫ್ ಗೋಲ್ಡ್ ನ ರಾಜ ಅನ್ಕೋತಾರೆ. ಮತ್ತೆ ಅಲ್ಲಿ ಮಲಗಿರೋ ಜನ ಎಲ್ಲ ಎದ್ಬಿಡ್ತಾರೆ. ಮತ್ತೆ ಸಾಯೋವರೆಗೂ ಈ ರಾಜನಿಗೆ ಗುಲಾಮ ಆಗಿರ್ತಾರೆ. ಮಲಗಿರೋರು ಎದ್ದು ಬಿಡ್ತಾರೆ? ಹಾ, ಒಬ್ಬ ಜಾದೂಗಾರ ಅಲ್ಲಿ ಜನಗಳನ್ನೆಲ್ಲ ಮೂರ್ತಿಯಾಗಿ ಬದಲಾಯಿಸ್ಬಿಟ್ಟಿದ್ದಾನೆ. ಮತ್ತೆ ಅಲ್ಲಿ ರಾಜನ್ನ ಸಾಯಿಸ್ಬಿಟ್ಟಿದ್ದಾನೆ. ಅವಾಗಿಂದ ಯಾರು ಅಲ್ಲಿ ಹೋಗ್ ಬರಲ್ಲ. ಆ ಊರ್ನ ಕಾಪಾಡೋರು ಇದೇ ಊರಲ್ಲಿ ಇರ್ತಾರೆ.
ಮತ್ತೆ ಅವರು ಯಾರನ್ನೂ ಆ ಊರವರೆಗೂ ಹೋಗೋದಕ್ಕೆ ಬಿಡೋದಿಲ್ಲ. ಹೋಯ್. ನನ್ನ ಹೆಸರು ಗುಲ್ಕನ್. ನೀವು ಯಾರೇ ಆಗಿರ್ಲಿ, ಈಗಿಂದ ಈಗ್ಲೇನೆ ನೀವು ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ವಾಪಸ್ ಹೊರಟ್ಬಿಡಿ. ಇಲ್ಲ ಅಂದ್ರೆ ನೀವು ಎಲ್ಗೂ ಹೋಗೋದಕ್ಕೆ ಕೆಲ್ಸಕ್ಕೆ ಬರಲ್ಲ. ನೋಡಿ ಸೊಮೆ, ನಾವ್ ಒಂದ್ಸರಿ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀವೋ ಅದನ್ನ ಖಂಡಿತ ಮಾಡೇ ಮಾಡ್ತೀವಿ. ಮಾಡ್ದೆ ವಾಪಸ್ ಅಂತೂ ಹೋಗೋದೇ ಇಲ್ಲ. ಈಗ ಹೇಳಿ, ನಾವ್ ಏನ್ ಮಾಡ್ಬೇಕು ಹೇಳಿ. ಸಿಪಾಯಿಗಳೇ, ಪತ್ತು ಇಲ್ಲಿ ತುಂಬಾ ಜನ ಇದಾರೆ ಕಣೋ, ಆದ್ರೆ ಸಮೋಸ ಇನ್ನೂ ಮಾಡೂ ಇಲ್ಲ. ಖಾಲಿ ಹೊಟ್ಟೆಲಿ ನನ್ನ ತಲೆ ಓಡೋದು ಇಲ್ಲ. ಏನಾದ್ರೂ ಯೋತ್ಸೋದೇನು, ಬಾರ ಓಡಿ. ಬೇಗ ಬರೋ. ಅಬ್ಬೋ, ಅಯ್ಯೋ, ಅಯ್ಯ. ಹಿಡ್ಕೊಳ್ಳಿ ಅವ್ರನ್ನ, ಎಲ್ಲೂ ಹೋಗ್ಬಾರ್ದು ಅವರು. ಬೇಗ ಬೇಗ ಬರಪ್ಪ. ಎಲ್ಲಿ ಚಿಂಗಮ್ಮ? ಡಾಕ್ಟರ್ನ ಓಡಿಸಿ ನೀವು. ಬೇಗ ಬಂದ್ ಕೇಳಪ್ಪ. ಸ್ಟಾರ್ಟ್. ಅವರು ಬೇಕು ಅಂತಾನೆ ಇದೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ನಾವು ಅವ್ರ ಹಿಂದೆನೇ ಇದೀವಿ ಅಂತ. ಯಾವಾಗ್ಲೂ ಇದೇ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ ಕಥೆನ ಇವರೇ ಮುಗಿಸ್ಬಿಡಕ್ಕಿದ್ದಾರೆ ಮಹಾರಾಜ್ರೇ. ಕಾಪಾಡು, ಈ ಕತ್ತಲೆ ಹೆಂಗಾಗೋ ಹೋಯ್ತಿಲ್ಲ. ಅರೇ ಪತ್ಲು, ಏನಾದ್ರೂ ಮಾಡೋ. ಐಡಿಯಾ. ಬೇಗ. ಬೇಗ ಓಡಿಸಿ. ಏಯ್, ಚಿಂಗಂ ಕೈದ ಮುಚ್ಚೋಗೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಯಾ, ಬೇಗ ಹೋಗಿ, ಬೇಗ. ಬೇಗ ಬರ, ಬೇಗ ಬರ, ಬೇಗ ಬಾ, ಕುಂತ. ಅಯ್ಯವ್ವ, ಅಯ್ಯೋ ನನ್ ಗೆಳೆಯರ, ಈಗ ಕಾರ್ ಹಾರೋದಿಲ್ಲ ಕಣ್ರಯ್ಯ. ಜೈ ಹೋ ಡಾಕ್ಟರ್. ನನ್ಗನ್ಸುತ್ತೆ ಅವರೆಲ್ಲ ಹೆದರ್ಕೊಂಡ್ಬಿಟ್ರು ಅಂತ. ಅಲ್ಲೋಡಿ, ಎಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ಕೆಲಸ ಮಾಡೋಣ ಕಡೆಯ, ಅವರೆಲ್ಲ ಬರೋದಕ್ಕೆ ಮುಂಚೆ ನಾವು ಮುಂದೆ ಹೋಗ್ಬಿಟ್ಟು ಯಾವ್ದಾದ್ರು ದಾರಿ ಇದೆಯಾ ಅಂತ ನೋಡೋಣ ಕಣ್ರಯ್ಯ. ಬನ್ನಿ ಬನ್ನಿ ಹೋಗೋಣ. ಅಯ್ಯೋ, ಇದೇನಯ್ಯ ಕಾಲ್ ಒಳಗಡೆ ಸಿಕ್ಕಾಕೋತಾ ಇದೆಯಲ್ಲಯ್ಯ. ಅಯ್ಯಬ್ಬ, ಏನಿದು? ಮತ್ತು ಇನ್ನೆಲ್ಲ ಒಳ್ಳೆ ಸ್ಪಂಜ್ ತರ ಇದೆಯಲ್ಲೋ.
ಇರಿ ಸ್ವಲ್ಪ ಇರಿ. ನೆಲ ಸ್ಪಂಜ್ ಅಲ್ಲ ಕಣೋ, ಇದು ಕ್ವಿಕ್ ಸ್ಯಾಂಡ್ ಕಣೋ. ಯಾ ಯಾ ಅಯ್ಯಮ್ಮ, ಮಣ್ಣೊಳಗಡೆ ಮುಚ್ಚೋಗ್ಬಿಟ್ಟು ಹೊರಗಡೆ ಬರೋ ಅನುಭವ ನನಗೆ ಇಲ್ವೇ ಇಲ್ಲ. ಅಯ್ಯೋ ನನ್ನ ದೇವ್ರೆ ಕಾಪಾಡು. ಅಯ್ಯೋ, ಈ ತರ ಒದ್ದಾಡೋದನ್ನ ಬಿಟ್ಬಿಡಿ, ಇಲ್ಲಾಂದ್ರೆ ನಾವು ಇನ್ನೂ ಒಳಗಡೆ ಹೋಗ್ತಾ ಇರ್ತೀವಿ. ಗೊತ್ತಾಯ್ತಾ? ಶಾಂತಿ ಶಾಂತಿ. ಅದೇನೋ ಹೇಳ್ತಾ ಇರ್ತೀರಲ್ಲ, ಬಾಯ್ ಬಾಯ್. ಈಗ ಮಣ್ಣಿನ ಒಳಗಡೆ ಹೋಗ್ತಿರಲ್ಲ ನೀವು, ಅವಾಗ ಹೇಳಿ ನಮಗೆಲ್ಲ. ಹೇಳಿ, ನೀವೆಲ್ಲ ಬಂದಿದ್ಯಾಕೆ ಇಲ್ಲಿಗೆ? ಸಾಹೇಬ್ರೆ, ನಾವ್ ಯಾರೋ ಒಬ್ಬರಿಗೆ ಸಹಾಯ ಮಾಡಕ್ಕೋಸ್ಕರ ಇಲ್ಲಿಗೆ ಬಂದಿದ್ವಿ. ಪ್ಲೀಸ್ ನಮ್ಮನ್ನ ಹೊರಗಡೆ ತೆಗಿರಿ ಪ್ಲೀಸ್. ನೀವ್ ಯಾರಿಗಾದ್ರೂ ಸಹಾಯ ಮಾಡಕ್ ಬಂದಿರಿ, ಆದ್ರೆ ಈಗ ನಿಮಗಿಲ್ಲಿ ಯಾರು ಸಹಾಯ ಮಾಡೋರಿಲ್ಲ. ಬಾಯ್ 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 ಬಾಯ್. ಅಯ್ಯಬ್ಬೋ, ಈಗ ನಾನು ಒಳಗಡೆ ಸಿಕ್ಕಾಕೊಂಡ್ಬಿಟ್ರೆ ಫುರ್ಫುರಿ ನಗರದ ಪೊಲೀಸ್ ಸ್ಟೇಷನ್ ಯಾರು ನೋಡ್ಕೋತಾರೆ? ಅಯ್ಯೋ, ಅದಿರ್ಲಿ ಚಿಕ್ಕಮ್ ಸರ್, ಡಾಕ್ಟರ್ ಜಟ್ಕಾ ಅಂತ ಒಬ್ಬ ಮಹಾನ್ ಸೈಂಟಿಸ್ಟು ಈ ತರ ಮಣ್ಣೊಳಗಡೆ ಹೂತೋಗ್ತಾ ಇದಾರಲ್ಲಯ್ಯ, ಏನಯ್ಯ ನಮಗತಿ. ಏನಾದ್ರು ಮಾಡೋ, ಖಾಲಿ ಹೋಟೆಲ್ ಅಂತಲೇ ಓಡ್ತಾ ಇಲ್ಲ ಕಣೋ, ಪ್ಲೀಸ್. ಐಡಿಯಾ. ಯಜಮಾನ್ರೆ, ಸ್ವಲ್ಪ ನಮ್ಮ ಮಾತು ಕೇಳ್ತೀರಾ? ಸಾಯ್ಬೇಕಾದ್ರೆ ಕೊನೆ ಆಸೆ ಈಡೇರಿಸ್ಬೇಕಾದ್ದು ನಿಮ್ ಕರ್ತವ್ಯ ಸರ್. ಎಲ್ರ ಕೊನೆ ಆಸೆ ಈಡೇರಿಸ್ತೀರಾ ಸ್ವಾಮಿ? ಪ್ಲೀಸ್. ಸರಿ, ಹೇಳಿ ನಿಮ್ಮ ಕಡೆ ಆಸೆ ಏನಿದೆ ಅಂತ. ನಮ್ ಕೊನೆ ಆಸೆ ಏನು ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಸಮೋಸಿ ಕೊಡಿಸ್ಬಿಡಿ ಸರ್. ನಾನ್ ನಿಮ್ಮ ಕೊನೆ ಆಸೆನ ಖಂಡಿತ ಈಡೇರಿಸ್ತೀನಿ. ಬೇಗ ಹೋಗಿ ಸಮೋಸಿ ತಗೊಂಡ್ ಬಾರೋ. ಅಯ್ಯೋ, ಹೆಂಗಿದ್ರು ಹೋಗ್ತಾ ಇದ್ದೀವಿ, ಯಾರಾದ್ರೂ ಸಮೋಸ ಕೊಡಿ ಪ್ಲೀಸ್. ನೀನ್ ಬರೋದಕ್ಕೆ ತುಂಬಾ ತಡ ಮಾಡ್ದೆ. ಈಗ ಅವರು ಜಗತ್ತೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ವಾಪಸ್ ನಡೀರಿ. ಸಮೋಸ. ಥ್ಯಾಂಕ್ ಯು ಸಾಹೇಬ್ರೆ. ಈ ಸಮೋಸ ತಂದಿದ್ದೆ ನಮಗೆ ತೊಂದರೆ ಆಗೋಯ್ತು. ನಡೀರಿ, ಎಲ್ಲ ಬೇಗ ವಾಪಸ್ ಹೋಗಿ. ಮೊಟ್ಟು ಹೋಗ್ಲಿ ಬಿಡ ಅವ್ರನ್ನೆಲ್ಲ. ಏನಾಗ್ಲಿ, ಸಮೋಸ ತರಿಸ್ಕೊಟ್ಟಿದ್ರಲ್ಲ, ಜೀವ ಕಾಪಾಡಿದ್ರಲ್ಲ ಈಗ. ಸಮೋಸ ಸಿಕ್ಕ ತಕ್ಷಣ ಹೊಟ್ಟೆ ತುಂಬೋಯ್ತು ಕಣಪ್ಪತ್ಲು. ಕೊನೆ ಹೊತ್ತಿಗೆ ಕರೆಕ್ಟ್ ಆಗಿ ಸಮೋಸ ಬಂದ್ಬಿಡ್ತು, ಇಲ್ಲ ಅಂದ್ರೆ ನಾವೆಲ್ಲರೂ ಭಗವಂತನ ಪಾದ ಸೇರ್ಕೊಂಡ್ಬಿಡ್ತಾ ಇದೀವಿ. ಮೋಟು, ಯು ಆರ್ ದಿ ಬೆಸ್ಟ್. ಯಾ, ಥ್ಯಾಂಕ್ ಯು ಚಿಂಗಮ್ ಸರ್. ಏನಣ್ಣ, ನಾನಂತೂ ನನ್ನ ಕೆಲಸ ಮಾಡಿ ಪೂರೈಸಿದ್ದೀನಿ. ಈಗ ತಾವು ತಮ್ಮ ಕೆಲಸ ಮಾಡಿರಿ. ಓಕೆ, ಬೇಗ ಕಾರ್ ರಿಪೇರಿ ಮಾಡ್ಬಿಡಿ. ಆಯ್ತು ಕಣಯ್ಯ. ಓಕೆ. Watch India's largest kids library only on Jio Hotstar. Download the app now.